ಎಲ್ರಿಗೂ ನಮಸ್ಕಾರ. ನೋಡಿ, ನಮ್ಮನೆ ಮೆಟ್ಲು ಕೆಳಗಡೆ ಒಂದು ಹಾವು ಬಂದು ಸೇರ್ಕೊಂಬಿಟ್ಟಿತ್ತು. ನೋಡಿ, ಆ ಸಂದಿನಲ್ಲಿ ಬರೀ ಮುಖ ಮಾತ್ರ ಕಾಣಿಸ್ತಾ ಇದೆ. ಹಾವು ಹಿಡಿಯೋರನ್ನ ಕರೆಸಿದ್ವಿ. ನೋಡಿ, ಅವರು ಹಾವನ್ನು ಹಿಡಿದ್ರು. ಅದು ಎಷ್ಟು ಉದ್ದ ಇತ್ತು ಅಂದರೆ ಒಂದು ಮಾರ್ಗಿನ್ನ ಜಾಸ್ತಿ ಇತ್ತು. ಅದು ಕೆರೆ ಹಾವು ಅಂತ ಏನೋ ಹೇಳ್ತಾ ಇದ್ರು. ಆದರೂ ಸಹ ಈ ಬೇಸಿಗೆ ಕಾಲದಲ್ಲಿ ತುಂಬ ಈ ಥರ ಹಾವುಗಳು ಬರುತ್ತೆ. ನಾವು ಓಡಾಡಬೇಕಾದ್ರೆ, ಗಾಡಿ ಹತ್ತಬೇಕಾದ್ರೆ ಶೂನಲ್ಲಿ ಎಲ್ಲ ನೋಡಿಕೊಂಡು ನಾವು ಆ ಶೂನೆಲ್ಲ ಹಾಕ್ಕೋಬೇಕಾಗುತ್ತೆ ಅಂತ ಅವರು ಹೇಳ್ತಾ ಇದ್ರು. ಮನೆ ಅಂದಮೇಲೆ ಈ ಹಾವು ಎಲ್ಲ ಬೇಸಿಗೆ ಕಾಲದಲ್ಲಿ ಬಂದೇ ಬರುತ್ತೆ. ಆದರೆ ಹುಷಾರಾಗಿರಬೇಕು, ಮಕ್ಕಳು ಎಲ್ಲ ಹುಷಾರಾಗಿರಬೇಕು ಅಂತ ಅವರು ತಿಳಿಸ್ಕೊಡ್ತಾಯಿದ್ರು. ನೋಡಿ ಹೇಗಿದೆ ಹಾವು ಅಂತ ಹೇಳಿಬಿಟ್ಟು ಅವ್ರು ಬಂದು ತುಂಬ ಬೇಗನೆ ಒಂದೇ ಒಂದು ನಿಮಿಷಕ್ಕೆ ಅವರು ಹಾವನ್ನು ಹಿಡಿದ್ಬಿಟ್ರು. ಆದರೆ ಅವ್ರು ಬರೋದು 20 ನಿಮಿಷ ಆಯಿತು. 20 ನಿಮಿಷವರೆಗೂ ನಾವು ಅದನ್ನು ವಾಚ್ ಮಾಡಬೇಕು. ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಅವ್ರಿಗೂ ಹಿಡಿಯೋಕ್ಕೆ ಕಷ್ಟ ಆಗುತ್ತೆ. ನಮಗೂ ಸಹ ಭಯದಿಂದ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಆದರೆ ಕಿಟಕಿ ಎದುರುಗಡೆನೇ ಇದ್ದಿದ್ದರಿಂದ ನಾವು ಅವ್ರು ಬರೋವರೆಗೂ ಅದನ್ನು ವಾಚ್ ಮಾಡಿದ್ವಿ. ಮತ್ತು ಅವ್ರು ಬಂದ್ಬಿಟ್ಟು ನೀಟಾಗಿ ಆ ಹಾವನ್ನು ಹಿಡ್ಕೊಂಡು ಈ ಚೀಲದೊಳಗಡೆ ಹಾಕ್ಕೋತಾರೆ. ನೋಡಿ ಎಷ್ಟು ಉದ್ದ ಇದೆ ಅಂದರೆ ನಮಗಂತೂ ತುಂಬಾ ಭಯನೇ ಆಗೋಯ್ತು. ಆದ್ದರಿಂದ ಜಾಸ್ತಿ ಕಸ ಮಾಡ್ಕೋಬೇಡಿ ಅಂತ ಅವರು ನಮ್ಗೆ ಹೇಳಿದ್ರು. ನಮ್ಮ ಪಕ್ಕದ ಮನೆ ಹುಡುಗನೂ ಸಹ ಅವ್ರದ್ದು ಹಿಡ್ದಿರುವಂತಹ ಬೇರೆ ಹಾವನ್ನು ಹಿಡ್ಕೊಂಡು ನನ್ನ ಧೈರ್ಯ ನೋಡ್ರಿ ಅಂತ ತೋರಿಸ್ತಾ ಇದ್ದಾನೆ. ಮತ್ತು ಅವರು ಈ ಚೀಲದಲ್ಲಿ ಇತ್ತಲ್ವ ಆ ಹಾವನ್ನು ಮುಟ್ಟಿ ಫೀಲ್ ಮಾಡಿ ಅಂತ ಹೇಳ್ತಾಯಿದ್ರು. ಅವನೇ ಅದನ್ನು ಹಿಡ್ಕೊಂಡು ಫೀಲ್ ಮಾಡ್ತಾ ಇದ್ದ. ಅವನಿಗೂ ತುಂಬ ಖುಷಿ ಆಯಿತು. ಮತ್ತು ಹೆಂಗೆ ನಾನು ಅಂತ ವಿನ್ ಮಾಡಿ ತೋರಿಸು ಅಂತ ಅವ್ರು ಹೇಳ್ಕೊಡ್ತಾಯಿದ್ರು. ಅದೇ ಥರ ಅವನು ತೋರಿಸ್ತಾ ಇದ್ದ. ಅವನಿಗೂ ಅದು ಫೀಲ್ ಮಾಡಿ ತುಂಬ ಖುಷಿ ಆಯಿತು. ಮತ್ತು ಮಕ್ಕಳಿಗೂ ಸಹ ಈ ರೀತಿ ಧೈರ್ಯವನ್ನು ನಾವು ಕಲಿಸ್ಬೇಕು, ಹೆದರ್ಕೋಬಾರ್ದು ಅಂತ ಹೇಳ್ತಾಯಿದ್ರು. ಇದು ಅವರ ಕಾರ್ಡು ಸ್ನೇಕ್ ಅರುಣ್ ರಾಜ್ ಅಂತ. ಅವರು ಉರುಗ ರಕ್ಷಕರು ಮತ್ತು ಸಮಾಜ ಸೇವಕರು. ನೆಲಮಂಗಲ ಸುತ್ತಮುತ್ತ ಮತ್ತು ಬೇರೆ ಕಡೆ ಇದ್ದರೂ ಅವ್ರಿಗೆ ನೀವು ಫೋನ್ ಮಾಡಿದ್ರೆ ಅವರು ಈ ನಿಮ್ಮ ಅಡ್ರೆಸ್ಗೆ ಹಾವು ಹಿಡಿಯೋರನ್ನ, ಅವ್ರ ಕಡೆಯವರು ಹತ್ರದಲ್ಲಿರೋರನ್ನ ಕಳಿಸ್ತೀವಿ ಅಂತ ಹೇಳ್ತಾಯಿದ್ರು. ಮತ್ತು ಹಾವು ಇಂದ ಎಷ್ಟು ಡೇಂಜರು ಅಂತ ಹೇಳಿಬಿಟ್ಟು ಸಹ ಅವರು ಹೇಳ್ತಾಯಿದ್ರು. ಅವರು ಟೋಟಲ್ 34,000 ಹಾವನ್ನು ಹಿಡ್ದಿದ್ದಾರಂತೆ. ಅದನ್ನೆಲ್ಲ ಅವರು ರೆಸ್ಕ್ಯೂ ಮಾಡೋದಕ್ಕೋಸ್ಕರ ಹಿಡ್ದಿದ್ದಾರೆ. ಅಂದರೆ ರಕ್ಷಣೆ ಮಾಡೋದಕ್ಕೋಸ್ಕರ, ಸಮಾಜ ಸೇವೆ ಮಾಡೋದಕ್ಕೋಸ್ಕರ ಹಿಡ್ದಿದ್ದೀನಿ. ಬಂದಾಗ ಅವರು ಎಷ್ಟು ಪ್ರೀತಿಯಿಂದ ಕೊಡ್ತಾರೋ ಅದನ್ನು ನಾವು ತಗೋತೀವಿ. ಮತ್ತು ಯಾರಿಗೂ ಸಹ ನಾನು ಡಿಮಾಂಡು ಮಾಡಲ್ಲ. ಅವ್ರ ಇಷ್ಟದಿಂದ ನಮಗೆ ಕೊಡ್ಬೋದು. ಮತ್ತು ಈ ಹಾವುಗಳ ರಕ್ಷಣೆಯನ್ನು ನಾವು ಮುಂದಿನ ಪೀಳಿಗೆಗೆ ಮಾಡಬೇಕು. ಏಕೆಂದರೆ ಅವು ಪ್ರಕೃತಿಗೆ ಮುಖ್ಯವಾಗಿ ಬೇಕು. ಹಾವುಗಳನ್ನು ಕೊಲ್ಲಬಾರ್ದು ಅಂತ ಅರುಣ್ ಎಲ್ಲರಿಗೂ ಹೇಳ್ತಾಯಿದ್ರು. ಅಲ್ಲಿ ಮಕ್ಕಳಿದ್ರು, ಅವ್ರಿಗೆ ಹೇಳ್ತಾಯಿದ್ರು, ಇಲ್ಲಿ ಸುತ್ತಮುತ್ತ ನಾನು ತುಂಬ ಹಾವುಗಳನ್ನು ಹಿಡ್ದಿದ್ದೀನಿ. ಅದನ್ನೆಲ್ಲ ನಾವು ಊರಿಂದ ಆಚೆ ಇರುವಂತಹ ಕಾಡು ಮತ್ತು ಹೆಸರುಘಟ್ಟ ಹತ್ರ ಇರುವಂಥ ಕಾಡು ಮತ್ತು ಡ್ಯಾಮ್ಗಳ ಹತ್ರ ತೊಗೊಂಡೋಗಿ ಬಿಡ್ತೀವಿ ಅಂತ ಹೇಳಿದ್ರು. ಮತ್ತು ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಂಗೆ ಒಂದನ್ನು ಕೊಂದು ಒಂದು ಜೀವನ ಮಾಡಲೇಬೇಕು. ಅದೇ ರೀತಿ ಈ ಹಾವುಗಳು ಬಿಟ್ಟಾಗ ಇವು ಸಹ ಬೇರೆ ಕ್ರಿಮಿಕೀಟಗಳನ್ನು ತಿಂದು ಬದುಕ್ತವೆ. ಮತ್ತು ಬೇರೆ ಕ್ರಿಮಿಕೀಟಗಳು ಇವಕ್ಕೂ ಸಹ ತೊಂದರೆಯನ್ನು ಕೊಡಬಹುದು. ಹೇಳೋಕ್ಕಾಗಲ್ಲ, ಏಕೆಂದರೆ ಚೈನ್ ಲಿಂಕ್ ಇದ್ದಂಗೆ ಅಂತ ಅರುಣ್ ಅವರು ತುಂಬ ಚೆನ್ನಾಗಿ ಮಕ್ಕಳಿಗೆ ಪಾಠವನ್ನು ಮಾಡಿದ್ರು. ಮತ್ತು ಈ ಹಾವು ಕೆರೆ ಹಾವಾಗಿತ್ತು. ಅದೇನಷ್ಟು ವಿಷಕಾರಿ ಅಲ್ಲ. ಆದರೂ ಸಹ ಅದು ಕಚ್ಚಿದಾಗ ಭಯಕ್ಕೆ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗೋಗುತ್ತೆ ಅಂತ ಹೇಳಿದ್ರು. ಇವರು ಸಹ 4-5 ಸಲ ಕಚ್ಚಿಸ್ಕೊಂಡಿದ್ದೀನಿ, 3 ಸಲ ವಿಷ ಏರ್ಬಿಟ್ಟಿತ್ತು. ಅದನ್ನೆಲ್ಲ ನಾನು ಗೆದ್ದುಕೊಂಡು ಬಂದಿದ್ದೀನಿ ಅಂತ ನಮಗೆ ಅವ್ರ ಕಥೆಯನ್ನು ಚೆನ್ನಾಗಿ ಹೇಳಿದ್ರು. ತುಂಬ ಚೆನ್ನಾಗಿ ಅವರು ಈ ಹಾವನ್ನು ಹಿಡಿದ್ರು. ಮತ್ತು ನಮಗೆಲ್ಲ ಭಯನೂ ಹೋಯಿತು. ನೀವುಗಳು ಸಹ ಬೇಸಿಗೆಗಾಲ
ಹಾವುಗಳು ಬಿಲದಿಂದ ಆಚೆಗೆ ಬರೋದು ಜಾಸ್ತಿ. ನಾವು ಸಹ ನೀವು ಸಹ ಹುಷಾರಾಗಿ ಇರಬೇಕು. ಮತ್ತು ಅವನ್ನು ಸಾಯ್ಸೋಕ್ಕೆ ಹೋಗಬೇಡಿ. ಈ ರೀತಿ ಯಾರಾದರೂ ಹಾವಿನ ರಕ್ಷಣೆ ಮಾಡೋರಿದ್ದರೆ ಅವ್ರಿಗೆ ಫೋನನ್ನು ಮಾಡಿ ಕರೆಸಿ. ನಿಮಗಿಷ್ಟ ಬಂದಷ್ಟು ಕೊಡ್ಬೋದು, ಅವರು ಡಿಮಾಂಡೇನು ಮಾಡಲ್ಲ. ಅಂದರೆ ಮುಂದಿನ ಪೀಳಿಗೆಗೆ ಇದು ನಮ್ಮ ಕೊಡುಗೆ. ಇಲ್ಲಾಂದರೆ ರಬ್ಬರ್ ಹಾವನ್ನು ಮಕ್ಕಳು ನೋಡ್ಬಿಟ್ಟು ಇದೇ ಹಾವು ಈ ಥರ ಇತ್ತು ಅಂತ ಅನ್ಕೋತಾರೆ. ಅದಕ್ಕೋಸ್ಕರ ನಾವು ಸಹ ಈ ಸೇವೆಯನ್ನು, ಅಂದರೆ ಅವ್ರು ಮಾಡ್ತಿರೋ ಸಮಾಜ ಸೇವೆಯಲ್ಲಿ ನಮ್ಮದು ಸಹ ಸ್ವಲ್ಪ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ತಗೋಬಹುದು. ನಿಮ್ಮನೆ ಕಡೆ ಏನಾದರೂ ಈ ರೀತಿ ಹಾವೇನಾದರೂ ಬಂದಿದ್ದರೆ ಅದು ಎಲ್ಲಿದೆ ಏನು ಅಂತ ವಾಚ್ ಮಾಡ್ತಾ ಇವರಿಗೆ ನೀವು ಫೋನ್ ಮಾಡಿದ್ರೆ ಅವರು ಖಂಡಿತ ಬಂದು ಅದನ್ನು ರೆಸ್ಕ್ಯೂ ಮಾಡ್ತಾರೆ ಮತ್ತು ಅದಕ್ಕೆ ಅಪಾಯವಿಲ್ಲದ ಜಾಗಕ್ಕೆ ಸೇರಿಸ್ತಾರೆ. ನಮಸ್ತೆ.